ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಫಸ್ಟ್ ಟೈಮ್ ಒಂದು ವ್ಲಾಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ, ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಆ ಕೆಂಪು ಕಲರ್ ಸಬ್ಸ್ಕ್ರೈಬ್ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹಲೋ ಗಾಯ್ಸ್, ನಾನು ವರುಣ್, ನೀವು ನೋಡ್ತಾ ಇದ್ದೀರಾ ಇನ್ಫೋಟ್ಯೂಬ್ ಕನ್ನಡ. ಸ್ನೇಹಿತರೆ, ನಾವಿವತ್ತು ಫ್ಯಾಮಿಲಿ ಜೊತೆ ಬೆಂಗಳೂರಿಂದ ಮಂತ್ರಾಲಯಗೆ ಒಂದು ಚಿಕ್ಕ ಪ್ರವಾಸವನ್ನ ಮಾಡ್ತಾ ಇದೀವಿ. ನಾವು ಫಸ್ಟ್ ಕ್ಯಾಬ್ ನ ಹತ್ಕೊಂಡು ಬೆಂಗಳೂರು ಟ್ರಾಫಿಕ್ ಅಲ್ಲಿ ನಿಧಾನಕ್ಕೆ ಹೋಗಿದ್ದೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ನಾವು ಬೇಗ ಹೋಗಿ ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ಟ್ರೈನ್ ನ ಕಾಯ್ತಾ ಇರ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ ನನ್ ಬ್ಲೂಟೂತ್ ಇಯರ್ ಫೋನ್ ಕಳೆದೋಗುತ್ತೆ. ಅದನ್ನ ಹುಡುಕೋ ಅಷ್ಟರಲ್ಲಿ ನಮ್ಮ ಒಂದೇ ಬಾರ ಟ್ರೈನ್ ಕಾಣಿಸ್ಕೊಳ್ಳುತ್ತೆ. ಈ ಟ್ರೈನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಟ್ರೈನ್ 2019 ಫೆಬ್ರವರಿ 15ರಂದು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮುಖಾಂತರ ಲಾಂಚ್ ಆಗುತ್ತೆ. ಇದು ಇಂಡಿಯಾದಲ್ಲೇ ಮೊಟ್ಟ ಮೊದಲ ಸೆಮಿ ಹೈ ಸ್ಪೀಡ್ ಟ್ರೈನ್ ಅಂತ ಹೆಸರುವಾಸಿಯಾಗಿದೆ. ನೆಕ್ಸ್ಟ್ ನಾವು ಟ್ರೈನ್ ನ ಹತ್ಕೊಂಡು ಒಳಗಡೆ ಹೋಗಿ ಕುತ್ಕೊಂಡ್ವಿ. ಆ ಟ್ರೈನ್ ಅಲ್ಲಿ ಮಾತ್ರ ಫುಲ್ ಕಂಫರ್ಟೇಬಲ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಹೊತ್ತಾದ್ಮೇಲೆ TC ಬಂದು ಎಲ್ಲಾ ಟಿಕೆಟ್ ನು ಚೆಕ್ ಮಾಡಿ ಹೋಗ್ತಾರೆ. ಹಾಗೆ ನಾವು ನೇಚರ್ ಮತ್ತೆ ಟ್ರೈನ್ ನ ಫೀಲ್ ಮಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಗೆ. ಅಲ್ಲಿ ಕೆಳಗಡೆ ಇಳಿದು ರೈಲ್ವೆ ಸ್ಟೇಷನ್ ಆಚೆ ನೋಡಕ್ ಹೋದಾಗ ಮೊದ್ಲು ನಮ್ನ ವೆಲ್ಕಮ್ ಮಾಡಿದ್ದು ಆಟೋದವರು. ಅವರು ಸೀದಾ ನಮ್ಗೆ ಮಂತ್ರಾಲಯ ಟೆಂಪಲ್ ಮುಂದೆ ಕರ್ಕೊಂಡು ಹೋಗಿ ಬಿಟ್ರು. ಅಲ್ಲಿ ನಾವು ಮೊದ್ಲೇ ಮಠದ ರೂಮ್ಸ್ ನ ಬುಕ್ ಮಾಡಿದ್ವಿ. ಈ ಮಠದ ರೂಮ್ಸ್ ನ ನೀವು ಕೂಡ ಈ ವೆಬ್ಸೈಟ್ ಅಲ್ಲಿ ಕಮ್ಮಿ ರೇಟ್ ಗೆ ಬುಕ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ರೂಮ್ ಕಿನ ಇಸ್ಕೊಂಡು ರೂಮ್ ಒಳಗೆ ಚೆಕ್ ಇನ್ ಆದ್ವಿ. ಇದು ಮಠದ ರೂಮ್ ಆಗಿರೋದ್ರಿಂದ ಕ್ಲೀನ್ ಆಗಿ ಆವರೇಜ್ ಆಗಿ ಮೇಂಟೈನ್ ಮಾಡಿದ್ರು. ಹಾಗೆ ನಾವು ನೈಟ್ ಫ್ರೆಶ್ ಅಪ್ ಆಗಿ ಟೆಂಪಲ್ ಮುಂದೆ ಹೋಗಿ ಕುತ್ಕೊಂಡ್ವಿ. ಮತ್ತೆ ರಾತ್ರಿ 11:30ರಿಂದ 12 ಗಂಟೆ ಒಳಗೆ ಹೋಗಿ ಮಲ್ಕೊಂಡ್ವಿ. ಮತ್ತೆ ನೆಕ್ಸ್ಟ್ ಡೇ ಬೇಗ ಎದ್ದು ರೆಡಿಯಾಗಿ ರಾಯರ ದರ್ಶನ ಮಾಡೋಕೆ ಹೊರಟ್ವಿ. ಅಲ್ಲಿ ನಾವು ಹೋಗಿದ್ದು ಸಂಡೇ ವೀಕೆಂಡ್ ಅಲ್ವಾ, ಅದಕ್ಕೋಸ್ಕರ ತುಂಬಾನೇ ಜನ ಇದ್ರು. ಆದ್ರೂ ಆ ರಶ್ ಅಲ್ಲಿ ರಾಯರ ದರ್ಶನ ಮಾಡ್ಕೊಂಡು ತಿಂಡಿ ಮಾಡೋಕಂತ ಹೋದ್ವಿ. ಮತ್ತೆ ಅಲ್ಲಿಂದ ತಿಂಡಿ ಮಾಡ್ಕೊಂಡು ರಾಯರ ಪಾದಕ್ಕೆ ಮತ್ತೆ ರಾಯರು ಕಟ್ಸಿರೋ ದೇವಸ್ಥಾನನ ನೋಡಕ್ ಹೋದ್ವಿ. ಆದ್ರೆ ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಅದಕ್ಕೆ ಪ್ರಸಾದ ತಗೊಂಡು ಸೀದಾ ರೂಮ್ಗೆ ಹೋದ್ವಿ. ಎಲ್ಲ ಮುಗಿದ್ಮೇಲೆ ನಮ್ಗೆ 9 ಗಂಟೆಗೆ ಚೆಕ್ಔಟ್ ಟೈಮ್ ಇತ್ತು. ನಾವು ಚೆಕ್ಔಟ್ ಆಗಿ ಆಟೋ ಹತ್ಕೊಂಡು ಸೀದಾ ಹೋಗಿದ್ದೆ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ಟ್ರೈನ್ 11:45ಗೆ ಬರುತ್ತೆ ಅಂತ ಗೊತ್ತಾಯ್ತು. ಹಾಗೆ ಕಾಯ್ತಾ ಟ್ರೈನ್ ಸ್ವಲ್ಪ ಲೇಟ್ ಆಗಿ ಬಂತು. ನಾವು ನೈಟ್ ಟ್ರೈನ್ ಹತ್ಕೊಂಡು ರಿಟರ್ನ್ ಬಂದಿದ್ದು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಮತ್ತೆ ನಾವು ಮಾರ್ನಿಂಗ್ 6:45ಕ್ಕೆ ಬೆಂಗಳೂರಲ್ಲಿದ್ವಿ. ಇದು ಒಂದು ನಮ್ಮ ಚಿಕ್ಕ ಪ್ರವಾಸದ ಕತೆ.